ಸ್ಟೇಟ್ ಪಾಲಿಟಿಕ್ಸ್ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಹೇಳ್ತಾ ಇರೋದು ಬಳ್ಳಾರಿ ಅದೆಲ್ಲ ನಮ್ಮಂತವ್ರಿಗೆ ಗೊತ್ತಾಗುತ್ತೆ, ಹೈಕಮಾಂಡ್ ಅವ್ರಿಗೆ ಗೊತ್ತು. ನಿನ್ನೆ ಚರ್ಚೆ ಇರ್ತದೆ ಬಳ್ಳಾರಿಗೆ ಈ ಸಲ ಅವಕಾಶ ಸಿಗ್ಬೋದು ಅಂತ. ಇಲ್ಲ, ಬಳ್ಳಾರಿ ಅಂದ್ರೆ ಬಳ್ಳಾರಿಗೆ ನಮ್ಗೆ ಯಾವತ್ತು ನಮ್ಮ ಕಡೆಯಿಂದ ನಾಗೇಂದ್ರನಿಗೆ ಮಂತ್ರಿ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಿದೆ. ಇವತ್ತು ಎಕ್ಸ್ಪೆನ್ಷನ್ ಆದರೂ ಹೈಕಮಾಂಡ್ ಆದ್ರೆ ನಾವು ಏನಂತ ಹೇಳಿದ್ವಿ, ನಮ್ಮ ಅಣ್ಣವ್ರು ನಾಗೇಂದ್ರ ಯಾರೋ ಬೇರೆಯವ್ರ ಕುತಂತ್ರಗಳಿಂದ ಅಣ್ಣವ್ರು ಇವತ್ತು ಇನ್ಸಂಗ್ ಆಯ್ತು, ನಮ್ಮ ಅಣ್ಣವ್ರನ್ನ ಮಾಡ್ಲೇಬೇಕಂತೇಳಿ ನಾವೆಲ್ಲ ಹೈಕಮಾಂಡ್ ಆಗಿರ್ಬೋದು, ನಮ್ಮ ಸ್ಟೇಟ್ ಲೆವೆಲ್ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಡಿ ಕೆ ಸಾಹೇಬ್ ಎಲ್ಲರಿಗೂ ತಿಳಿಸಿದ್ವಿ. ಮೊನ್ನೆ ಬಂದಾಗ ಕೂಡ ರಾಹುಲ್ ಗಾಂಧಿ ಸಾಹೇಬರು ಬಂದಾಗ ಮತ್ತೆ ಸುರ್ಜೇವಾಲಾ ಸಾಹೇಬರು ಬಂದಾಗ ನಮ್ಮ ಅಣ್ಣವ್ರಿಗೆ ಅವಕಾಶ ನೀವು ಮತ್ತೆ ಮಾಡ್ಕೊಡ್ಬೇಕು. ಯಾಕಂದ್ರೆ ನೀವು ಅವಕಾಶ ಅಣ್ಣವ್ರು ಮಾಡಿಕೊಟ್ರೆ ಜಿಲ್ಲೆಯಲ್ಲಿ ಇನ್ನಷ್ಟು ನಾವು ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕಾಗುತ್ತೆ. ಈಗಿರೋ ಮಂತ್ರಿಗಳು ಮಾಡ್ತಿದ್ದಾರೆ, ಆದರೆ ನಮ್ಮ ಅಣ್ಣವ್ರು ಬಂದರೆ ಇನ್ನಷ್ಟು ಫಾಸ್ಟ್ ಆಗಿ ಮಾಡೋಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ 2 ಜಿಲ್ಲೆ ಉಸ್ತುವಾರಿ ಅವರೇ ಇದೆ, ಪಾಪ ಅವ್ರಿಗೂ ತೊಂದರೆ ಆಗುತ್ತೆ. ನಮ್ಮ ಜಮೀರ್ ಅಣ್ಣ ಕೂಡ ಇಲ್ಲ ನಾಗೇಂದ್ರ ಅವ್ರಿಗೆ ಮಾಡಬೇಕು ಅಂತ ಅವ್ರಿಗೂ ಹೋಗ್ತಾ ಇದ್ದಾರೆ. ಸಿಎಂ ಬರ್ತದೆ ಟವರ್ ಉದ್ಘಾಟನೆ ಸಿಎಂ ಬರ್ತದೆ ಅಂತ ಹೌದು, ಟವರ್ ಉದ್ಘಾಟನೆ ಇನ್ನೊಂದು 1-1.5 ತಿಂಗಳಲ್ಲಿ. ಯಾಕಂದ್ರೆ ಟವರ್ ಜೊತೆಗೆ ನಾನೊಂದು 270 ಕೋಟಿದು ವಾಟರ್ 1200 ಕೋಟಿ ನಾವೇ ತುಂಗಭದ್ರೆಯಿಂದ ಬಳ್ಳಾರಿ ಪೈಪ್ಲೈನ್ ಅಂತ ಅದು ಫಸ್ಟ್ ಫೇಸ್ ಅಲ್ಲಿ ಬಳ್ಳಾರಿ ಸಿಟಿಯಲ್ಲಿ ಸಪ್ಲೈ ಚೈನ್ಗೋಸ್ಕರ ಅಂದ್ರೆ ಓವರ್ ಹೆಡ್ ಟ್ಯಾಂಕ್ಸ್ ಇವೆಲ್ಲ 270 ಕ್ರೋರ್ಸ್ ಅಲ್ಲಿ ಪ್ರತಿ ಮನೆ ಕನೆಕ್ಷನ್ಸ್ ಇವೆಲ್ಲ 270 ಕ್ರೋರ್ಸ್ ಅಲ್ಲಿ ಒಂದು ಟೆಂಡರ್ ಪ್ರೊಸೆಸ್ಗೆ ಇನ್ನೊಂದು ತಿಂಗಳಾಗಿದೆ. ಅದಾಗಿದ ತಕ್ಷಣ ಟವರ್ ಓಪನಿಂಗು ಮತ್ತೆ ಆ ಭೂಮಿ 2 ಸೇಮ್